ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಲಕ್ಷ್ಮೀ ಪೂಜೆ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಆಶಾಲಕ್ಷ್ಮಿ, ಮಹಾಲಕ್ಷ್ಮಿ, ರಾಜಲಕ್ಷ್ಮಿ, ಯೋಗಲಕ್ಷ್ಮಿ, ಸಂತಾನಲಕ್ಷ್ಮಿ, ಹಿಂಗೆ ಯಾರ್ಯಾರಿಗೆ ಯಾವ ಲಕ್ಷ್ಮಿ ಬೇಕಾ ಆ ಲಕ್ಷ್ಮಿ ಅಲ್ಲ ಅವ್ರವ್ರ ಮನೆಗೆ ಬರಲಿ. ನೀವು ಕೇಳ್ತಾ ಇದ್ದೀವಿ HFM ಕಂಪನಿ 9876.421. ನಾನು ವಿಶಿಷ್ಟ ನಾಯಕ ಬಾಳೇಶ್ವರ ವಿನಾಯಕ. ನೀವು ಕೇಳಿ ಕೇಳಿಸ್ತಾ ಇರಿ, ಮಸ್ತ್ ಮಜಾ ಮಾಡಿ. ಕರ್ನಾಟಕದಲ್ಲಿ ಈ ಸಲ ಭಾರಿ ದೊಡ್ಡ ದೀಪಾವಳಿ ಶುರುವಾಗಿ 2-3 ತಿಂಗಳಾಗುತ್ತೆ. ಇನ್ನು ಎಷ್ಟು ದಿವಸ ಇದ್ದ ಗೊತ್ತಿಲ್ಲ. ಅದರಲ್ಲೂ ಹಳ್ಳಿ ಬದಿಗೆ ಭಯಂಕರ ದೀಪಾವಳಿ, ಅದೇ ದೀಪದ ಹಾವಳಿ. ಈ ಸಲ ಕಾರ್ತಿಕ ಮಾಡಕರೆ, ತುಳಸಿ ಪೂಜೆ ಮಾಡಕರೆ ಬತ್ತಿ ಹೊಸದು ಎಣ್ಣೆ ಹಾಕಿ ಹೆಣತೆ ಹಚ್ಚದೆ ಬೇಡ. ಎಮರ್ಜೆನ್ಸಿ ಲೈಟು, ಸೋಲಾರ್ ಲ್ಯಾಂಪ್, 2 ಸೆಲ್ ಬ್ಯಾಟ್ರಿ, 3 ಸೆಲ್ ಬ್ಯಾಟ್ರಿ, 4 ಸೆಲ್ ಬ್ಯಾಟ್ರಿನೇ ಹಚ್ಚಿಟ್ಬಿಡ್ಬೇಕು. ಅಷ್ಟು ಎಲ್ಲರ ಮನೇಲಿ ಎಂತಕ್ಕೆ ಅಂದ್ರೆ ಕರೆಂಟೇ ಇರ್ತಿಲ್ಲ, ಎಂತ ಮಾಡಲಾಗ್ತು. ಹಿಂಗೆ ದೀಪದ ಹಾವಳಿ ಎಷ್ಟು ದಿವಸ ಇದ್ದ ಗೊತ್ತಿಲ್ಲ. ಈ ದೀಪದ ಹಾವಳಿ ಕಡಿಮೆಯಾಗಿ ಎಲ್ಲರ ಮನೆಯಲ್ಲೂ ಜಗಮಗನ ಎಲ್ಲಾ ಟೈಮಲ್ಲೂ ಕರೆಂಟ್ ಇರ್ಲಿ ಹೇಳಿ ಈ ಸಂದರ್ಭದಲ್ಲಿ ದೇವರ ಹತ್ರ ಬೇಡಿಕೆ ಮನ ಇರ್ಲಿ. ಹಿಂದಿನ ವಾರ ನಾವು ಕನ್ನಡದಲ್ಲಿ ಅದರಲ್ಲೂ ಹವ್ಯಕ ಭಾಷೆಯಲ್ಲಿ ಮಾತಾಡ್ತಿಲ್ಲೇ ಹೇಳೋದನ್ನ ಮಾತಾಡ್ತಾ ಇದ್ದನ್ನ ಕೇಳ್ಕೊಂಡು ನಿಂಗೋ ಮಾತಾಡ್ತಾ ಇಪ್ಪಕ್ಕರೆ ಮಾತಾಡ್ತಾ ಇದ್ದವು. ಮಾತಾಡಲು ಶುರು ಮಾಡಿದ್ದ ಅನ್ಕಂಜಿ ಹವ್ಯಕ ಭಾಷೆಯ ಮಜಾ ಅಂದ್ರೆ ಅಪ್ಪ ಅಮ್ಮ ಒಂದೇ ಇಲ್ಲ ಹವ್ಯಕ ಭಾಷೆ ಮಾತಾಡ್ತಾ ಇಪ್ಪ. ಅವ್ರ ಮಕ್ಕಳು ಮಾತಾಡ್ತಿಲ್ಲ. ಅದರಲ್ಲೂ ಸ್ಪೆಷಲ್ ಆಗಿ ಹೊರಬದಿಗೆ ದೊಡ್ಡ ದೊಡ್ಡ ಪ್ಯಾಟಲ್ ಇದ್ದವು, ವಿದೇಶದಲ್ಲಿದ್ದವು. ಅಪ್ಪ ಅಮ್ಮ ಮನೆಯಲ್ಲಿ ಕ್ಯಾಸ್ ಪೂಸ್ ಗುಟ್ಟಿಗೆ ತಿರ್ತಾ ಇಂಗ್ಲಿಷ್ ನಲ್ಲಿ. ಮಕ್ಕ ಅಪ್ಪ ಅಮ್ಮ ಹೇಳಿ ಕರೀತುವ. ಅಮ್ಮಂಗೆ ಮಾಮು, ಅಪ್ಪಂಗೆ ಡ್ಯಾಡ್. ಇನ್ನು ಅಮ್ಮಂಗೆ ಮಾಮ್ ಅಂದ್ಮೇಲೆ ಚಿಕ್ಕಮ್ಮಂಗೆ ಮಿನಿಮಮ್ ಹೇಳಿ ಕರೆಯೋದೆ, ಅಥವಾ ದೊಡ್ಡಮ್ಮಂಗೆ ಮ್ಯಾಕ್ಸಿಮಮ್ ಹೇಳಿ ಕರಿಯಕತ್ತವಲ್ದ. ಅಪ್ಪ ಅಮ್ಮ ನಮ್ಮ ಭಾಷೆ ಮನೇಲಿ ಮಾತಾಡ್ಕೊಂಡು ಮಕ್ಳಿಗೆಲ್ಲ ಹೇಳ್ಕೊಟ್ರೆ ಕಲ್ತ್ಕತ್ತಿದ್ದ. ಅದ್ರ ಬಿಟ್ಕೊಂಡು ಡೋಂಟ್ ಕ್ರೈ, ಗೋ ದೇರ್, ಡ್ರಿಂಕ್ ಮಿಲ್ಕ್ ಡಾ, ಕಮಿ ಹಿಯರ್ ಟಮಿ. ನಾಯಿ ಕರೀತು, ಯಾರು ಕರೀತೋ ಗೊತ್ತಿಲ್ಲ, ಹೆಸರು ಬೇರೆ ಹಂಗೆ ಇತ್ತು. ಅದೇ ನಮ್ಮ ಹವ್ಯಕ ಭಾಷೆಯಲ್ಲಿ ಎಷ್ಟು ಮುದ್ದ ಕರೀಲಕ್ಕು, ಎಷ್ಟು ಖುಷಿ ಆಗ್ತು, ಎಷ್ಟು ಪ್ರೀತಿ ಬತ್ತು. ಓಲಾದು ಮಗ ಅಂತ ಕೊಲ್ತೀಯ ನೀನು. ಜಾನಲ್ದನ ಅತ್ತಬೇಕು ನಂಗೆ ಜಾಯ್ ಬೇಕು, ಜಾಯ್ ಕುದಿತೆ ಒಲ್ಲೆಲ್ಲ ಓಪಲಾಗ ದುಪ್ಪಾಗ ಹೋಗ್ತೇ ಹೋದಾ ಬಾರ ಮಗ. ಹಿಂಗೆ ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಮುದ್ದು ಮಾಡ್ತಾ ಕರಿತಾ ಇದ್ರೆ ಎಷ್ಟು ಪ್ರೀತಿ ಬಸ್ತು ಅಲ್ದ. ಈ ಏನ್ಗನಿಸ್ತು, A ಫಾರ್ ಆಪಲ್, B ಫಾರ್ ಬಾಲು, C ಫಾರ್ ಕ್ಯಾಟು, D ಫಾರ್ ಡಾಗ್ ಹೇಳೋ ಬದಲು A ಫಾರ್ ಅಪ್ಪಯ್ಯ, B ಫಾರ್ ಬಾವಯ್ಯ, C ಫಾರ್ ಚಿಕ್ಕಯ್ಯ ಹೇಳಿದ್ರೆ ಹಂಗೆ. ಒಟ್ನಲ್ಲಿ A ಫಾರ್ ಆಪಲ್ ಅರ ಹೇಳಿ, A ಫಾರ್ ಅಪ್ಪಯ್ಯರ ಹೇಳಿ. ಮಕ್ಕಳಿಗೆ ಮಾತ್ರ ನಮ್ಮ ಹವ್ಯಕ ಭಾಷೆನ ಕಲ್ಸಲ್ಲೇ ಮರೆಯಡಿ. ಇನ್ನು ಹಿಂಗೆ ರಾಶಿನೇ ಮಾತಾಡೋದಿದ್ದು. ಆದ್ರೆ ಇವತ್ತು ದೀಪಾವಳಿ ವಿಶೇಷ ಮಕ್ಕಳ ಎಪಿಸೋಡು. ಮಕ್ಕಳೆಲ್ಲ ರೆಡಿಯಾಗಿ ಬಂಜ. ಇನ್ನು ಮಾತಾಡ್ಕೊತಿರ್ತಿಲ್ಲ. ಮಕ್ಕಳ ಕಾರ್ಯಕ್ರಮ ಶುರು ಹಚ್ಕೊಂಡ್ಬಿಟ್ರೆ ರಾಶಿ ಜನ ಹುಡುಗರೆಲ್ಲ ಹೆಸರು ಕೊಟ್ಟಿದ್ದ. ಆದ್ರೆ ಟೈಮ್ ಸ್ವಲ್ಪ ಕಡಿಮೆ ಇದ್ದಿದ್ದಕ್ಕೆ ಎಲ್ಲ ಹುಡುಗರಿಗೂ ಅವಕಾಶ ಸಿಗ್ತಿಲ್ಲ ಏನೋ ಕಾಣಿಸ್ತು. ಯಾವ ಹುಡುಗರು ಬೇಜಾರು ಮಾಡ್ಕೊಂಬ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವಕಾಶ ಸಿಗದೆ ಹೋದಕ್ಕೆ ಮತ್ತೊಂದ್ಸಲ ಮಕ್ಕಳ ಎಪಿಸೋಡ್ ಮಾಡೋಣ ಸದ್ಯದಲ್ಲಯ್ಯ. ಈ ಎಪಿಸೋಡ್ ನಲ್ಲಿ ಹಾಡು, ಪದ್ಯ, ಸಾಂಗ್, ಸ್ಟೋರಿ, ಕತೆ, ಹಾಸ್ಯ ಎಲ್ಲ ಸಣ್ಣ ಮಕ್ಕಳದೇ. ಇನ್ನು ತಡ ಮಾಡದೆ ಬೇಡ, ಹುಡುಗರೆಲ್ಲ ರೆಡಿಯಾಗಿ ಬಂದಿಗಿದ. ಕಾರ್ಯಕ್ರಮದ ಅಧ್ಯಕ್ಷರು ಮ್ಯಾಲನ್ ಮನೆ ಮಂಜಾತ್ವನ್ ಮಗ ಮರಿಗುಂಡನು ರೆಡಿಯಾಗಿ ಬಂದಿಗಿದ. ಈಗ ಹುಡುಗರೆಲ್ಲ ಕ್ಯೂದಲ್ಲಿ ಸಾಲಾಗಿ ಬಂದು ಕುತ್ಕೊಳ್ಳವು. ಈಗ ಕಾರ್ಯಕ್ರಮ ಶುರು ಆಗ್ತಾ ಇದ್ದು, ಕಾರ್ಯಕ್ರಮ ಪ್ರಾರಂಭ. ಈಗ ಕೇಳ್ತಾ ಇದೀವಿ HFM ಕಂಪನಿ 9876.421. ನಾನು ವಿಶಿಷ್ಟ ನಾಯಕ ಬಾಳೇಶ್ವರ ವಿನಾಯಕ. ಈಗ ಕೇಳಿಸ್ತಾ ಇರಿ, ಮಸ್ತ್ ಮಜಾ ಮಾಡಿ. ಈ ಕಾರ್ಯಕ್ರಮ ಶುರುವಾಗ್ತಾ ಇತ್ತು. ಹುಡುಗರು ಯಾರು ಗಲಾಟೆ ಮಾಡ್ತಾ ಇರ್ಲಿಲ್ಲ. ಒಬ್ಬೊಬ್ರದ್ದು ಕಾರ್ಯಕ್ರಮ ಮುಗಿದ್ಮೇಲೆ ಚಪ್ಪಾಳೆ ಬರ್ಸವು ಹೇಳ್ತಾ. ಈಗ ಮೊದಲನೇದಾಗಿ ಗಣಪತಿ ಶ್ಲೋಕ ಹೇಳಲು ಬರ್ತಾ ಇದ್ದ ಲಂಡನ್ ಇಂದ ಪ್ರತೀಕ. ನಾನು ಪ್ರತೀಕು ಲಂಡನ್ ಇಂದ. ಗಣಪ ಗಣಪ ಈ ಏಕದಂತ, ಪಚ್ಚೆಕಲ್ಲು, ಪಾಣಿಪೀಠ, ಮುತ್ತಿನುಂಡೆ, ಒಣ್ಣೆಗಂಟೆ, ಅಪುವ ಅಪುವ ವಿನಯಗರಗಿಯೇ 21 ನಮಸ್ಕಾರಗಳು. ಪ್ರತೀಕ ಸೂಪರ್ ಆಗಿ ಒಂದು ಶ್ಲೋಕ ಹೇಳ್ದ. ಈಗ ಮುದ್ದು ಮರಿ ಶ್ರೀನಿಕನಿಂದ ಒಂದು ಪುಟಿ ಹಾಡು. ಮುಂದಿನ ತಯಾರಿ ಅಥರ್ವ, ದೀಪರಾಜ್ ಹೆಗಡೆ, ಹೊನ್ನವರ. ಈಗ ಶ್ರೀನಿಕ ಬಾರೆ, ಬಾ ಬಾ ಸಾವಕಾಶ ಬಾ. ಶುರು ಮಾಡು ಅಡ್ಡಿಲ್ಲ, ಶುರು ಮಾಡು. ಅಮ್ಮ ನಾನು ಬಾಣೆ, ಅಮ್ಮ ನಾನು ಬಾಣೆ, ನೆನ್ನೆ ಕದ್ದಿರಮ್ಮ ಅಯ್ಯರು ಸೇರಿ ನನ್ನ ಬಾಯಿಗೆ ನೆನ್ನೆ ಮೆತ್ತಿರಮ್ಮ, ನೆನ್ನೆ ಮೆತ್ತಿರಮ್ಮ, ನೆನ್ನೆ ಮೆತ್ತಿರಮ್ಮ. ಹಾಡಿದವರು ಶ್ರೀನಿಕ, ಅಗರ್ಬಟ್ ಉಡು ಹಾಸ್ಕೆರಿ. ನಿಜವಾಗಿನೂ ಈ ಶ್ರೀನಿಕನ ಹಂಗೆ ಒಂದ್ಸಲ ಮುದ್ದು ಮಾಡೋಣ ಕಾಣಿಸ್ತಾ ಇದ್ದು. ಎಂತ ಮುದ್ದಾಗಿ ಎಷ್ಟು ಚಂದ ಮಾಡಿ ಹೇಳ್ಚು. ಈಗ ಅಥರ್ವ, ದೀಪರಾಜ್ ಹೆಗಡೆ, ಹೊನ್ನವರ ಇವನ್ ಬರ್ತಾ ಇದ್ದ ಕತೆ ಹೇಳಲ್ಲ. ಮುಂದಿನ ತಯಾರಿ ಸಿರಿ ಹೆಗಡೆ ಬೊಮ್ಮನಹಳ್ಳಿ. ಅಥರ್ವ ಬಾರ ಸಾವಕಾಶ ಬಾ.
ಹಾ ಇತ್ಲ ಈ ಬದಿ ಇಲ್ಲಿ ಹಾ ಬಾ 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 ಹಾ ಶುರು ಹಚ್ಚಿಗೆ ಬಿಡ. ಹಾಯ್, ನನ್ನ ಹೆಸರು ಅಥರ್ವಾದಿ ಪ್ರಾಜೆಕ್ಡೆ. ನಾವು ನಾಡ್ದಿಂದ ಮಾತಾಡ್ತಾ ಇದ್ವಿ. ನಾವೊಂದು ಕತೆ ಹೇಳ. ಒಂದೂರಲ್ಲಿ ಗಂಡ ಹೆಂಡ್ತಿದ್ವಾಡ. ಅವು ಕೆಲ್ಸಕ್ಕೆ ಹೋಗಿದ್ವಾಡ. ಗದ್ದೆಗೆ ಕೆಲ್ಸಕ್ಕೆ ಹೋಗಿದ್ವಾಡ. ಕಡೆ ಗಂಡಂಗೆ ಅಗಿಯಕ್ಕಿರೆ ಒಂದು ಮಡಿಕೆ ಸಿಕ್ತಾಳ. ಮನೆಗೆ ತಗೊಂಡು ಹೋಗ್ಕುಳೆ ಒಂದು ಗಿಡ ಹಾಕ್ನಾಡ ಬೇರೆದು ಗಂಡ. ಕಡೆಗೆ ಈ ಬೆಳಗಾಕುಳೆ ನೋಡ್ನಾಡ, ಯಾಳ್ದಾಗೋತಾಡ. ಹೆಂಡತಿ ಹತ್ರ ನೋಡ, ಇದು ಮಾಯಾ ಮಡಕೆ, ಇದು ಮಾಯಾ ಮಡಕೆ, ಇದು ಮಾಯಾ ಮಡಕೆ. ಚಿನ್ನ ಎಲ್ಲ ಹಾಕ್ದೋಳ. ಅದು ಯಾಳ್ದಾಗೋತಾಡ. ಮತ್ತು ಚಿನ್ನ ಹಾಕ್ಬೇಡ, ನಾಲ್ಕಾತಾಡ. ಕಡೆಗೆ ಚಿನ್ನ ಎಲ್ಲ ಹಾಕ್ದೋಡ, ಎಂಟಾಗೋತಾಡ. ಕಡೆಗೆ ಇದ್ರಲ್ಲಿ ಎಂತ ಇದ್ದು ನೋಡತಕ್ಕವ ಹೆಂಡ್ತಿನೇ ಜಾಬಿದೋತಾಳ. ಕಡೆಗೆ ಯಾಳ್ಡ ಆದ್ವಾಡ. ಕಡೆ ಎದ್ಕೊಂಡ್ಬೇಡ, ಹಂಗ ಫ್ರೆಂಡ್ಸ್ ಆದ್ವಾಡ. ಕಡೆಗೆ ಇದ್ರ ಜುಟ್ಟ ಅದು ಹಿಡ್ಕೊಳ್ಳೋದು, ಅದ್ರ ಜುಟ್ಟ ಇದೇ ಹಿಡ್ಕೊಳ್ಳೋದು. ಹಂಗೆ ಜಗಳ ಮಾಡಿ ಇವತ್ತಿಡ್ತ ಮಡಕಿನೇ ಹೊಡೆದಾಗ್ಬಿಟ್ಟ. ಕಡೆಗೆ ಒಂದ ಆತಾಳ, ಸುಖವಾಗಿದ್ದ. ಥ್ಯಾಂಕ್ ಯು. ಸೂಪರ್ ಅಥರ್ವ, ಮಸ್ತ್ ಆಗಿ ಹೇಳಿದ್ದೆ ಮಡಿಕೆ ಕಥೆಯ. ಈ ಮಡಿಕೆ ಎಲ್ಲಿ ಸಿಗ್ತಾನ, ಹೊನ್ನವ್ರ ಬದಿ ಸಿಗ್ತಾ ಎಂತ ಯಾರಿಗೆ ಎಷ್ಟೆಷ್ಟು ಬೇಕಾ ಗೊತ್ತಿಲ್ಲ. ಹೆಂಗಂತೂ ಒಂದು 6-8 ಮಡಿಕೆ ಬೇಕಾಗಿತ್ತು. ಎಂಥದೇ ಇರಲಿ ಅಥರ್ವಂಗನ್ನು ಫೋನ್ ಮಾಡಿ ಕೇಳಿಕೆಮನ. ಈಗ ಬೊಮ್ಮನಳ್ಳಿಯಿಂದ ಸಿರಿ ಹೆಗಡೆ ಬರ್ತಾ ಇದ್ದು ದೀಪಾವಳಿಯ ಹಳ್ಳಿ ಹಾಡು ಹೇಳಲೆ. ಮುಂದಿನ ತಯಾರಿ ಸುವಿಧಾ ಹೆಗಡೆ ಹಾಲ್ಕಣಿ. ಸಿರಿ ಬಾ 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 ಸೋಗುಡೋ ಮತ್ತೆ ಬೇಡ್ದ ಹಂಗೆ ಶುರು ಹಚ್ಚಿಗೆ ಬಿಡೋದು, ತಡ ಮಾಡ ಲೇಟ್ ಆಗೋಗ್ತು. ನಾನು ಸಿರಿ ಹೆಗಡೆ 5ನೆತ್ತಿ ಬೊಮ್ಮನಹಳ್ಳಿಯಿಂದ. ಈಗ ದೀಪಾವಳಿ ಹಬ್ಬದ ಹಾಡು. ಗೋವಿನ ಕೊಟ್ಟಿಗೆ 400 ಗಾವುದ, 400 ಅಂಕಣದ ಅರಮನೆಯ ಗೋಗಳಿಗೆ ಮುತ್ತಿನ ರತಿಯ ಬೆಳಗಿರೆ. ಮಜ್ಜನದ ಪೂಜೆಗೂ ಅಬ್ಬಲಿಗೆ ಹೂವಿಗೂ ಗುಗ್ಗುಲಿಯ ದೀಪ ಕೆಲದಲ್ಲಿ ಹಿಡಕೊಂಡು ಕೊಟ್ಟಿಗೆಯ ಪೂಜೆ ತೊಡಗಿದ. ಮುತ್ತಿನ ಮುಂಡಿಗೆ ಮುತ್ತಿನ ಬೋದಿಗೆ ಅಜ್ಜ ಕಟ್ಟಿಸಿದ ಅರಮನೆ ಮೂರ್ತಿಗೆ ಮುತ್ತಿನ ರತಿಯ ಬೆಳಗಿರೆ. ತುಳ ಮಾಡಿ ಹೇಳ್ತಾಳೆ ಸೀದೆ ಬೊಮ್ಮನಳ್ಳಿ. ಭಾಳ ಸೂಪರ್ ಆಗಿ ಹೇಳ್ತು ಸಿರಿ ದೀಪಾವಳಿ ಹಬ್ಬದ ಹಳ್ಳಿ ಹಾಡನ್ನ. ಇವತ್ತು ಹೆಂಗಸರು ಹೇಳ್ತು ಇಲ್ಲೇ ಗೊತ್ತಿಲ್ಲ, ಆದರೆ ಈ ಸಣ್ಣ ಹುಡುಗರು ಹೇಳ್ತಾ ಇದ್ದ ಭಾಳ ಖುಷಿ ಆಗ್ತು. ಈ ಥರ ಸಂಪ್ರದಾಯನ ಯಾವತ್ತು ಬಿಡೋದು ಬೇಡ. ಈಗ ಸುವಿಧಾ ಹೆಗಡೆ ಹಾಲ್ಕಣಿಯಿಂದ ಬಂದು ಹಾಡು ಹೇಳ್ತಾ ಇದ್ದು. ಬಾಬಾ ಸುವಿಧಾ ಬಾ. ನನ್ನ ಚೇತನ ನಮ್ಗೊಂದು ಹಾಡು ಬರ್ಕೊಟ್ಟಿದ್ದು, ಅದಕ್ಕೆ ಟ್ಯೂನ್ ಹಾಕಿದ್ ನನ್ನ ಸಂಗೀತ ಟೀಚರ್ ಅಂಜಲಿ. ಆದ್ರೆ ಹಾಡು ಹೇಳಿದ್ ಮಾತ್ರ ನಾನೇ, ಸುವಿಧಾ ಹೆಗಡೆ ಹಾಲ್ಕಣಿ, ನಿಕೇತನ ಶಾಲೆ 3ನೇ ಕ್ಲಾಸ್. ಬಾಳೆ ಸರ್ವಿ ನೈಟ್ ನ HFM, ಬಾಳೆ ಸರ್ವಿ ನೈಟ್ ನ HFM, ಊರಲ್ಲೆಲ್ಲಾರ ಬಾಯಲ್ಲು HFM, ಊರಲ್ಲೆಲ್ಲಾರ ಬಾಯಲ್ಲು HFM. ಎಲ್ಲೋಡ್ರು ಟಸ್ ಪುಸ್ಸು ಇಂಗ್ಲೀಷು, ಎಲ್ಲೋಡ್ರು ಟಸ್ ಪುಸ್ಸು ಇಂಗ್ಲೀಷು. ಇಂಥದ್ರಲ್ಲಿ HFM ಕೇಳ್ಕೊಂಡು, ಇಂಥದ್ರಲ್ಲಿ HFM ಕೇಳ್ಕೊಂಡು. ಯಮ್ಮನೆ ಅಜ್ಜಿನೂ ನಗುತ್ತಿದ್ದು, ಯಮ್ಮನೆ ಅಜ್ಜಿನೂ ನಗುತ್ತಿದ್ದು. ಯಮ್ಮನೆ ಹುಡ್ರಂತೂ ಆದಿತ್ವಾರ ಬಪ್ಪದ್ನೆ ಕಾಯ್ತ. ಯಮ್ಮನೆ ಹುಡ್ರಂತೂ ಆದಿತ್ವಾರ ಬಪ್ಪದ್ನೆ ಕಾಯ್ತ. ಅವಂದೆಂತ ಟ್ಯಾಲೆಂಟು ಹೇಳ್ತ, ಅವಂದೆಂತ ಟ್ಯಾಲೆಂಟು ಹೇಳ್ತ. ಬಾಳೆ ಸರ್ವಿ ನೈಟ್ ನ HFM, ಬಾಳೆ ಸರ್ವಿ ನೈಟ್ ನ HFM. ಎಲ್ರಿಗೂ ಗೊತ್ತಿಪ್ಪ ವಿಷಯನೇ ಆದ್ರುವ, ಎಲ್ರಿಗೂ ಗೊತ್ತಿಪ್ಪ ವಿಷಯನೇ ಆದ್ರುವ. ನಿನ್ ಬಾಯ ಕೇಳದೆ ಮಜವ, ನಿನ್ ಬಾಯ ಕೇಳದೆ ಮಜವ. ಕಳ್ದೋಗ್ತಿದ್ ಹವ್ಯಕ್ರ ಭಾಷೆಯ, ಕಳ್ದ
ಕಳೆದೋಗ್ತಿದ್ ಹವ್ಯಕ್ರ ಭಾಷೆಯ ಉಳಿಸೋನು ನೀಯೊಬ್ನೆಯ ಉಳಿಸೋನು ನೀಯೊಬ್ನೆಯ ಉಳಿಸೋನು ನೀಯೊಬ್ನೆಯ. ಸುವಿಧ ಸೂಪರ್ ಆಗಿ ಬೊಂಬಾಟಾಗಿ ಹಾಡು ಹೇಳ್ತು. ನಾವೆಲ್ಲರೂ ಸೇರ್ಕೊಂಡು ಹವ್ಯಕ ಭಾಷೆನ ಉಳಿಸೋಣ ಹೇಳ್ತಾ ಈಗ ಒಂದು ಸಣ್ಣ ಪುಟ್ಟ ಚಿಕ್ಕ ವಿರಾಮ ತಗಮನ. ವಿರಾಮ ಆದ್ಮೇಲೆ ಮತ್ತೆ ಕಾರ್ಯಕ್ರಮ ಮುಂದುವರಿತು. ನೀವು ಟೆನ್ಷನ್ ಮಾಡ್ಕೊಳ್ಳಿ, ತಲೆ ಕೇಳಿಸ್ಕೊಳ್ಳಿ, HFM ಕೇಳಿ ಕೇಳಿಸ್ತಾ ಇರಿ, ಮಸ್ತ್ ಮಜಾ ಮಾಡಿ. HFM ಕೇಳ್ತಾ ಇರಿ, ಮಸ್ತ್ ಮಜಾ ಮಾಡಿ. ಗಪ್ಪತಿ ಗೋವಿಂದ ಗೋನಂತ ಗೋಪಾಲ ನಾರಾಯಣ ಗಜನ ಮಾಬ್ಲೇಶ್ವರ ಮನ್ಯಕ ನಿಂಗವೂ ಎಲ್ಲವ. HFM ಕೇಳ್ತಾ ಇರಿ, ಮಸ್ತ್ ಮಜಾ ಮಾಡಿ. ವರ್ಧಕ್ಕೆ ಲಕ್ಷ್ಮಕ್ಕೆ ಜಯಕ್ಕೆ ರಾಧಕ್ಕೆ ನಿಂಗವೂ HFM ಕೇಳಿ ಕೇಳ್ತಾ ಇರಿ, ಮಸ್ತ್ ಮಜಾ ಮಾಡಿ. ಫಾರಿನಲ್ಲಿಪ್ಪವು, ಬೆಂಗಳೂರಲ್ಲಿಪ್ಪವು, ಯಲ್ಲಾಪುರ ಸಿರ್ಸಿ ಸಿದ್ದಾಪುರದಲ್ಲಿಪ್ಪವು, ಸಾಗರದಲ್ಲಿಪ್ಪವು, ಘಟ್ಟದ ಕೆಳಗಿಪ್ಪವು. HFM ಕೇಳ್ತಾ ಇರಿ, ಮಸ್ತ್ ಮಜಾ ಮಾಡಿ. ವಾಟ್ಸಪ್ನಲ್ಲೂ ಬತ್ತು, ಫೇಸ್ಬುಕ್ನಲ್ಲೂ ಸಿಕ್ತು, ಯೂಟ್ಯೂಬ್ನಲ್ಲೂ ಕಾಣ್ತು, ಹವ್ಯಕ ಭಾಷೆಲಿತ್ತು ಕೇಳಲ್ ಮಜಾ ಬತ್ತು. ದೀಪಾವಳಿ ಹಬ್ಬವ ಗ್ರ್ಯಾಂಡ್ ಆಗಿ ಮಾಡಿ HFM ಕೇಳಿ ಮಸ್ತ್ ಮಜಾ ಮಾಡಿ, ಮಸ್ತ್ ಮಜಾ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮಕ್ಕಳ ಕಾರ್ಯಕ್ರಮ. ಈಗ ಕುವೈತ್ನಿಂದ ಸಿಂಧೂರ ಒಂದು ಹಾಡು ಹೇಳಲು ಬರ್ತಾ ಇದ್ದ. ಸಿಂಧೂರಂಗೆ ಸ್ವಾಗತ ಸುಸ್ವಾಗತ. ಮುಂದಿನ ತಯಾರಿ ಪಾರ್ಥ ಹೆಗಡೆ ಕಾಗೇರಿ. ಈಗ ಸಿಂಧೂರ ಬರ ಶುರು ಮಾಡೇ ಬಿಡು. ಆನು ಎಲುಗಾರ್ ಸಿಂಧೂರ, ಕುವೈತ್ನ ಕಾರ್ಮಲ್ ಸ್ಕೂಲ್ನಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀನಿ. ಈಗ ನಾನು ಗಣೇಶ್ ವಂದನ ಹಾಡ್ತೀನಿ. ಸಿಂಧೂರ ಸಖತ್ತಾಗಿ ಹಾಡು ಹೇಳ್ದ. ಅಯ್ಯೋ ಟೈಮ್ ಆಗೇ ಹೊತ್ತು. ಪಾರ್ಥ ಹೆಗಡೆ ಕಾಗೇರಿ ವಾರ್ತೆ ಓದಲು ಬಂದಿಗಿದ್ದ. ಎಲ್ಲ ಬಾಯಲ್ಲಿ ಬೆರಳಿಟ್ಕೊಂಡು ಕೇಳಿ ಮಸ್ತ್ ಮಜಾ ಮಾಡಿ. ಆಕಾಶವಾಣಿ ಷಣ್ಮಕ್ಕಳ ವಾರ್ತೆಗಳು. ಓದುತ್ತಿರುವವರು ಷಣ್ಮಾಣಿ. ಶಾಸಗಳು. 2ನೇ ಕ್ಲಾಸಿನ ವಿದ್ಯಾರ್ಥಿ ಕುಳಿತುಕೊಂಡೇ ಉತ್ತರ ಕೊಟ್ಟಿದ್ದಕ್ಕೆ ಕೆಂಡಾಮಂಡಲವಾದ ಶಿಕ್ಷಕಿ. ಕಾರಣ ಗೊತ್ತಾದಾಗ ಮಂಕಾದ ಆ ವಿಶಾಲಾಕ್ಷಿ. ನಾಮಫಲಕಗಳನ್ನು ತಿಳಿಸುತ್ತಿದ್ದ 4 ಪೋಖರಿಗಳು ಪೊಲೀಸರಿಂದ ಪತ್ತೆ. ನಂತರ ಪೊಲೀಸರಿಗೆ ನಾಮ ಹಾಕಿ ಅವರು ಮತ್ತೆ ನಾಪತ್ತೆ. ವಿಶಾಲಾಕ್ಷಿ ಎನ್ನುವ ಶಿಕ್ಷಕಿಯೊಬ್ಬಳು ಬಸವ ಎನ್ನುವ ಒಂದು ವಿದ್ಯಾರ್ಥಿಗೆ ಒಂದು ಪ್ರಶ್ನೆ ಕೇಳಿದರೆಂದು, ನಂತರ ಆ ವಿದ್ಯಾರ್ಥಿ ಕುಳಿತುಕೊಂಡೇ ಉತ್ತರ ಕೊಟ್ಟನೆಂದು ತಿಳಿದು ಬಂದಿದೆ. ಇದರಿಂದ ಸಿಟ್ಟಾದ ವಿಶಾಲಾಕ್ಷಿಯವರು ಆ ಹುಡುಗನಿಗೆ ಹೊಡೆದು ಬಡಿದು ಎದ್ದು ನಿಲ್ಲಿಸಿ ಕಾರಣ ಕೇಳಿದರು. ಆಗ ಹುಡುಗನು ತನ್ನದು ಬಹಳ ಉದ್ದಂಗಿರುವುದರಿಂದ ಚಡ್ಡಿ ಹಾಕಿಕೊಂಡು ಬರಲು ಮರೆತು ಹೋಗಿತ್ತೆಂದು, ಅದಕ್ಕಾಗಿ ಕುಳಿತುಕೊಂಡೇ ಉತ್ತರ ಕೊಟ್ಟಿರುವುದಾಗಿ ತನ್ನ ಅಂಗಿ ಎತ್ತಿ ತೋರಿಸಿದಾಗ ಆ ಶಿಕ್ಷಕಿಗೆ ಸಮಾಧಾನವಾಯಿತೆಂದು ತಿಳಿದು ಬಂದಿದೆ. ಈ ವಾರ್ತೆಗಳನ್ನು ನೀವು ನಿಮ್ಮ ಕಿವಿಯಿಂದ ಮಾತ್ರ ಕೇಳುತ್ತಿದ್ದೀರಿ. ಕಳೆದ 15 ದಿನಗಳಿಂದ ಮುಖ್ಯ ಸ್ಥಳಗಳಲ್ಲಿ ನಿಲ್ಲಿಸಿರುವ ನಾಮಫಲಕಗಳನ್ನು ತಿರುಚಿ ಬರೆಯುತ್ತಿದ್ದ ಆಪಾದನೆ ಮೇರೆಗೆ 4 ಪೋಖರಿ ಹುಡುಗರನ್ನು 4 ಪೊಲೀಸರು ಕೂಡಿ ಕಷ್ಟಪಡದೆ ಹಿಡಿದಿದ್ದಾಗಿ ತಿಳಿದು ಬಂದಿದೆ. ಕೆರೆ ಪಕ್ಕದಲ್ಲಿ ಕಮಲದ ಕೆರೆ ಎಂದು ಬರೆಯಲಾಗಿದ್ದ ಬೋರ್ಡ್ ಇತ್ತು. ಅದರಲ್ಲಿನ ಕ ಅಕ್ಷರವನ್ನು ಅಳಿಸಿ ಹಾಕಿ
ಅದನ್ನು ಮಲದ ಕೆರೆ ಮಾಡಿದ್ದಾಗಿ ಇವರ ಮೇಲೆ ಆಪಾದನೆ ಇತ್ತು. ಅಲ್ಲದೆ ಪೊಲೀಸ್ ವಸತಿ ಗೃಹ ಎಂದಿದ್ದ ಬೋರ್ಡ್ ಅನ್ನು ಪೊಲೀಸ್ ಸತಿಗೃಹ ಎಂದು ತಿದ್ದಿದ್ದ ಆಪಾದನೆಯೂ ಇವರ ಮೇಲಿತ್ತು. ಇದಲ್ಲದೆ ನಿನ್ನೆ ರಾತ್ರಿವರೆಗೆ ಹೈವೇ ಪಕ್ಕದಲ್ಲಿ ಬೇಗ ಹೊರಡಿ ನಿಧಾನ ಸಾಗಿ ಗುರಿಯನ್ನು ಸೇರಿ ಎಂದಿದ್ದ ನಾಮಫಲಕವು ಇಂದು ಬೆಳಿಗ್ಗೆ ನಿಧಾನ ಹೊರಡಿ ಬೇಗ ಸಾಗಿ ಕೈಲಾಸ ಸೇರಿ ಎಂದು ಬದಲಾಗಿದ್ದು ಈ ಪೋಖರಿಗಳ ಮೇಲೆ ಅನುಮಾನ ವ್ಯಕ್ತವಾಗಿದೆ. ಕಷ್ಟಪಡದೆ ಹಿಡಿಯಲಾಗಿದ್ದ ಈ ಹುಡುಗರು ಈಗ ಕಷ್ಟಪಡದೆ ತಪ್ಪಿಸಿಕೊಂಡು ಹೋಗಿರುವುದರಿಂದ ಈಗ ಪೊಲೀಸರಿಗೆ ಕಷ್ಟ ಎದುರಾಗಿದೆ ಎಂದು ತಿಳಿದು ಬಂದಿದೆ. ಇಲ್ಲಿಗೆ ಈ ವಾರ್ತೆ ಮುಗಿಯಿತು. ಮುಂದಿನ ವಾರ್ತೆ ಮುಂದಿನ ಸಲ. ಮೆಣಸು ಖಾರ. ವಾರ್ತೆ ಸೂಪರ್ ಆಗಿತ್ತು. ಇವತ್ತಿನ ಹುಡುಗರು ಬೋರ್ಡ್ ಮೇಲೆ ಬರ್ದೇ ಚೇಂಜ್ ಮಾಡೋದಲ್ಲ, ಬೋರ್ಡ್ನೇ ಚೇಂಜ್ ಮಾಡ್ಬಿಡ್ತಾ, ಅಷ್ಟು ಜೋರಿದ್ದ. ಈಗ ಒಂದು ಶ್ಲೋಕ ಬೈ ಹೆಸರು ಮಾತ್ರ ಹೆಂಗ್ ಕಂಡುಹಿಡಿಯಲ್ಲ ಜಿಲ್ಲೆ ಅಂತಕ್ಕಂದ್ರೆ ಸುಮಾರು ಒಂದು 8-10 ಸಲ ಕೇಳಿದ್ವಿ. ಹೆಸರು ಕಡೆವರೆಗೂ ಹೆಂಗ್ ಗೊತ್ತಾಗಿಲ್ಲ ಅದು ಎಂತ ಹೇಳ್ತಾ ಇದ್ದೋಳಿ. ಮುಂದಿನ ತಯಾರಿ ಶೀಗೆ ಹೇಳಿ ಭುವನ. ಈಗ ಈ ಪುಟ್ಟಿ ಶ್ಲೋಕ ಕೇಳಿ ಹೆಸರು ಗೊತ್ತಾದ್ರೆ ಹೇಳಿ. My name is Vespa. My father name is Nagesh Kumar. My mother name is Mallika. I am in Bangalore. ಬೆನಕ ಏಕದಂತ ಪಚ್ಚೆ ಕಲ್ಲು ಪಾನಿಪೇಟ ಉತ್ತಿನೊಂಡೆ ಮನ್ನಗಂಟೆ ವಿನಾಯಕ ದೇವರಿಗೆ ತಪ್ಪದೆ 21 ನಮಸ್ಕಾರಗಳು. ಹೊಟ್ಟರೆ ವೇಗಶೆಟ್ಟರೆ ವಶ ಬರ್ತದೆ ಬೆಂದ ಆಗಲಕಾಯಿ ತುಟ್ಟಿಗೆ 18 3 ಮೆಟ್ಟರು ಸಾಕು ಸಾಲದು ಎನ್ನುವ ಹೊಟ್ಟೆ ಬೆನುವಯ್ಯ ಮೋಷಕ ಭಾವನ ಮೋದಕ ಅಷ್ಟ ಶ್ಯಾಮಲ ವರುಣ ವಿಳಂಬಿತ ಸೂತ್ರ. ಬಹಳ ಸೂಪರ್ ಆಗಿ ಹೇಳಿದ್ದು ಈ ಪುಟ್ಟಿ. ಎಷ್ಟು ಮುದ್ದಾಗಿ ಹೇಳಿದ್ದು ಅದಂತೂ ಆಗ್ಲಿಕ್ಕಾಯಿ ತುತ್ತಿಗೆ ಅಂತ ಹೇಳ್ಚಪ್ಪ. ಎಂತದರ ಸೂಪರ್ ಆಗಿತ್ತು ಒಟ್ಟಿನಲ್ಲಿ. ಈಗ ಶೀಗೇಳಿ ಭುವನ ಹಾಡು ಹೇಳಲು ಬರ್ತಾ ಇದ್ದ. ಮುಂದಿನ ತಯಾರಿ ಎಪಿಸೋಡ್ ಮುಗಿಸೋದು. ಈ ಭುವನನ ಹಾಡು ಕೇಳಿ ಮಸ್ತ್ ಮಜಾ ಮಾಡಿ. ಎಲ್ಲರಿಗೂ ನಮನ. ನಾನು ಶೀಗೇಳಿ ಭುವನ. ನನ್ನೂರು ನಾಣಿಕಟ್ಟೆ ಎದುರು ಶೀಗೇಳಿ ಆಯ್ತು. ನಾನು ಶ್ರೀನಿಕೇತನ ಸ್ಕೂಲಲ್ಲಿ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಬಾಳೆ ಸರ್ ವಿನಯ್ ಕಣ್ಣನ್ ಹಾಡು ಕೇಳಿ ಒಮ್ಮೆದ್ ಬಂದು ನಾನು ಒಂದು ಹಾಡು ಬರ್ದೆ. ಇದಕ್ಕೆ ದಾಟಿ ಹಾಕಿದ್ದ ನಮ್ಮ ವಸುದ. ನನ್ನ ವಯಸ್ಸಲ್ಲೇ ಕೇಳಿಸ್ತಾರೆ. ಮಸ್ತ್ ಮಜಾ ಮಾಡಿ. ಎಂತ ಆಜು ಗೊತ್ತಿಲ್ಲೇ ಈಗಿನ ಹುಡುಗಿಗೆ, ಎಂತ ಆಜು ಗೊತ್ತಿಲ್ಲೇ ಹೊರಗಡಾಟ ಒಂದು ಗೊತ್ತಿಲ್ಲೇ, ಗೊತ್ತಿದ್ರು ಆಡಲೆ ಹೋಗ್ತಿಲ್ಲೇ. ಎಂತ ಆಜು ಗೊತ್ತಿಲ್ಲೇ ಈಗಿನ ಹುಡುಗಿಗೆ, ಎಂತ ಆಜು ಗೊತ್ತಿಲ್ಲೇ ಮೊಬೈಲ್ ಕೈಯಿಂದ ಬಿಡ್ತಿಲ್ಲೇ, ಕಸ್ಕೊಂಡ್ರೆ ಅಳದ ನಿಲ್ಸ್ತಿಲ್ಲೇ. ಮೊಬೈಲ್ ಕೈಯಿಂದ ಬಿಡ್ತಿಲ್ಲೇ, ಕಸ್ಕೊಂಡ್ರೆ ಅಳದ ನಿಲ್ಸ್ತಿಲ್ಲೇ. ವಾಟ್ಸಪ್ ಗೇಮ್ಸು ಎಲ್ಲ ಬೇಕು, ವಾಟ್ಸಪ್ ಗೇಮ್ಸು ಎಲ್ಲ ಬೇಕು, ದೊಡ್ಡವಕ್ಕೂ ಒಂದೊಂದ್ಸಲ ತಿಳಿತಿಲ್ಲೇ. ಎಂತ ಆಜು ಗೊತ್ತಿಲ್ಲೇ ಈಗಿನ ಹುಡುಗಿಗೆ, ಎಂತ ಆಜು ಗೊತ್ತಿಲ್ಲೇ. ಟಿವಿ ಮುಂದೆ ಕುಂತ್ರೆ ಎದ್ದು ಕೇಳ್ತಿಲ್ಲೇ, ಮಾತಾಡ್ರೆ ಸಿಟ್ಟನ್ನು ನಿಲ್ಸ್ತಿಲ್ಲೇ. ಟಿವಿ ಮುಂದೆ ಕುಂತ್ರೆ ಎದ್ದು ಕೇಳ್ತಿಲ್ಲೇ, ಮಾತಾಡ್ರೆ ಸಿಟ್ಟನ್ನು ನಿಲ್ಸ್ತಿಲ್ಲೇ. ಕಾರ್ಟೂನ್ ಇಡೀ ದಿವಸ ಬಿಡ್ತಿಲ್ಲೇ, ಕಾರ್ಟೂನ್ ಇಡೀ ದಿವಸ ಬಿಡ್ತಿಲ್ಲೇ. ನೋಡಿದ್ದೆ ನೋಡ್ಕೊತ ಯೋಳ್ತಿಲ್ಲೇ. ಎಂತ ಆಜು ಗೊತ್ತಿಲ್ಲೇ ಈಗಿನ ಹುಡುಗಿಗೆ, ಎಂತ ಆಜು ಗೊತ್ತಿಲ್ಲೇ ಹೊರಗಡಾಟ ಒಂದು ಗೊತ್ತಿಲ್ಲೇ, ಗೊತ್ತಿದ್ರು ಆಡಲೆ ಹೋಗ್ತಿಲ್ಲೇ. ಎಂತ ಆಜು ಗೊತ್ತಿಲ್ಲೇ, ಎಂತ ಆಜು ಗೊತ್ತಿಲ್ಲೇ, ಎಂತ ಆಜು ಗೊತ್ತಿಲ್ಲೇ. ಎಂತ ಆಜೋಳಿ ಹೆಂಗೂ ಗೊತ್ತಿಲ್ಲ. ಇಲ್ಲಿ ಭುವನ ಮಾತ್ರ ಸೂಪರ್ ಆಗಿ ಹಾಡು ಹೇಳ್ದ. ಈಗ ನಾವು ಕಾರ್ಯಕ್ರಮ ಮುಗಿಸೋಣ. ಎಲ್ಲಾ ಹುಡುಗರಿಗೂ ಸ್ಪೆಷಲ್ ಆಗಿ ಧನ್ಯವಾದಗಳು. ಹುಡುಗರು ಸೂಪರ್ ಆಗಿ ಬೊಂಬಾಟಾಗಿ ಕಾರ್ಯಕ್ರಮ ಕೊಟ್ಟ. ಎಲ್ಲ ಹುಡುಗರ ಹತ್ರ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರ್ತೋ. ಅದನ್ನ ಉಳಿಸೋದು ಬೆಳೆಸೋದು ಪೋಷಕರ ಕರ್ತವ್ಯ. ನಿಂಗ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಿ ಹೇಳೋ ನಂಬಿಕೆ ಏನಾಗಿದ್ದು ಇರ್ಲಿ. ಈಗ ಎಪಿಸೋಡ್ ಮುಗಿಸೋ ಟೈಮ್ ಬಂದೋತು. ಎಪಿಸೋಡ್ ಮುಗಿಸಕ್ಕಿಂತ ಮೊದಲು ಒಂದು ಉಪಯುಕ್ತ ಮಾಹಿತಿ ಕೊಡೋದೇ ಸಹಿಯೇ.
ಎಲ್ಲ ನಮ್ನಿ ಕಾಂಬಳೆ, ಬಾವು, ಚರ್ಮ ಸಮಸ್ಯೆ, ಹಾವು ಕಚ್ಚಿದ್ದಕ್ಕೆ ಛವಿ ಔಷಧಿ, ಹಿಂಗೆ ಬೇರೆ ಬೇರೆ ಸಮಸ್ಯೆಗೆ ಒಂದ್ ಕಡೆ ಒಳ್ಳೆ ನಾಟಿ ಔಷಧಿ ಕೊಡ್ತಾ, ಈ ಔಷಧಿ ಕೂಡ ಜಾಗ ಎಲ್ಲಿದ್ದು ಅಂದ್ರೆ ಯಲ್ಲಾಪುರದಿಂದ ಅಂಕೋಲಕ್ಕೆ ಹೋಗ್ಬೇಕಾದ್ರೆ ರಾಮನಗುಳಿ ಸಿಕ್ತು. ಅಲ್ಲಿಂದ ತೂಗ್ ಸೇತುವೆ ಮೇಲೆ 2 ಕಿಲೋಮೀಟರ್ ಹೋದ್ರೆ ಕೋನಾಳ ಸಿಕ್ತು. ಅಲ್ಲಿ ಉದ್ದಿನ ಬೇಡ ಮಹಾಬಲೇಶ್ವರ ಭಟ್ರು ಇದಕ್ಕೆಲ್ಲ ಒಂದು ಒಳ್ಳೆ ಔಷಧಿ ಕೊಡ್ತರು. ಈ ಔಷಧಿ ತಗೊಂಬವು ಕಾಣಿಕೆ ರೂಪದಲ್ಲಿ ಕೈಲಾದಷ್ಟು ಹಣ ಕೊಡಲಿಲ್ಲ, ಆದ್ರೆ ತೆಂಗಿನಕಾಯಿ ಕೊಡಲು ಮಾತ್ರ ಮರೆಯಲಿಲ್ಲ. ಉದ್ದಿನ ಬೇಡ ಮಹಾಬಲೇಶ್ವರ ಭಟ್ರ ಕಾಂಟ್ಯಾಕ್ಟ್ ನಂಬರ್ 9486140001. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಿಂಗಕ್ಕೆ ಯಾರಿಗಾದ್ರೂ ಸ್ಟೇಜ್ ಶೋ, ಮಿಮಿಕ್ರಿ ಕಾರ್ಯಕ್ರಮ ಅಥವಾ ಹಾಸ್ಯ ಸಂಗೀತ ಕಾರ್ಯಕ್ರಮ ಬೇಕು ಹೇಳಾದ್ರೆ HFM ನಂಬರ್ 9481513342 ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಸೇರ್ಕೊಂಡು ಮಸ್ತ್ ಮಾಡಿ ಕಾರ್ಯಕ್ರಮ ಮಾಡೋಣ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೆ. ಮುಂದಿನ ಎಪಿಸೋಡ್ ಅಂದ್ರೆ 10ನೇ ಎಪಿಸೋಡ್ ನವೆಂಬರ್ 22ಕ್ಕೆ ಐತಾರು ದಿವಸ ಬೆಳಗ್ಗೆ ಪ್ರಸಾರ ಆಗ್ತು. ನಿಂಗೆ ಅವೆಲ್ಲ ಕೇಳ್ತಾ ಇದ್ದಿ HFM ಕಂಪನಾಂಕ 98765421 ವಿಶಿಷ್ಟ ನಾಯಕ ಬಾಳೆಸರ ವಿನಾಯಕ. ನಿಂಗ ಕೇಳಿಸ್ತಾ ಇರಿ, ಮಸ್ತ್ ಮಜಾ ಮಾಡಿ.